ಓಂ ಶಾಂತಿ. ಇವತ್ತಿನ ಈ ಪ್ರಶಾಂತವಾದ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಅದ್ಭುತವಾದ ಆತ್ಮಿಕ ಚಿಂತನೆಯನ್ನು ಆರಂಭಿಸುತ್ತಿದ್ದೇವೆ. ಓಂ ಶಾಂತಿ. ಹೌದು, ಖಂಡಿತ. ಎಂತಹ ಸುಂದರವಾದ ಸಮಯ ಅಲ್ವಾ ಇದು? ನಿಜ. ಈ ಆಳವಾದ ಸತ್ಯಗಳನ್ನು ನೋಡುವ ಮುನ್ನ ಅಂದ್ರೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಒಂದು ಬಹಳ ಸುಂದರವಾದ ದೃಶ್ಯವನ್ನು ಹಂಚಿಕೊಳ್ಳಬೇಕು ಅನ್ನಿಸ್ತಿದೆ. ಖಂಡಿತ ಹಂಚಿಕೊಳ್ಳಿ, ಕೇಳಲು ಬಹಳ ಕಾತುರನಾಗಿದ್ದೇನೆ. ಈಗ ಊಹಿಸ್ಕೊಳ್ಳಿ, ಒಂದು ಬಹಳ ದೊಡ್ಡ ಅತ್ಯಂತ ವಿಶಾಲವಾದ ಸರೋವರ. ಆ ಸರೋವರದ ತಳಭಾಗದಲ್ಲಿ ನೋಡಿದ್ರೆ ಪೂರ್ಣ ಕೆಸರು, ಕೊಳೆ ಮತ್ತೆ ಕಳೆಗಳ ಜಾಲವೇ ತುಂಬಿದೆ. ಹಾ, ಸಂಪೂರ್ಣ ಕೆಸರು ತುಂಬಿರುವ ಜಾಗ. ಹೌದು. ಆದ್ರೆ ಆ ದಟ್ಟವಾದ ಕೆಸರಿನ ಮಧ್ಯೆ ಒಂದು ಅದ್ಭುತವಾದ ಕಮಲ ಪುಷ್ಪ ಅರಳಿ ನಿಂತಿತ್ತು. ಅಂದ್ರೆ ಆ ಕಮಲದ ಎಲೆಗಳ ಮೇಲೆ ಸರೋವರದ ನೀರಿನ ಹನಿಗಳು ಬಿದ್ರೂ ಕೂಡ ಆ ಹನಿಗಳು ಎಲೆಗಳಿಗೆ ಅಂಟಿಕೊಳ್ಳುತ್ತಿರ್ಲಿಲ್ಲ. ಓಹೋ, ಮುತ್ತಿನಂತೆ ಜಾರಿ ಹೋಗ್ತಿದ್ವಲ್ವಾ? ನಿಖರವಾಗಿ. ಆ ಕಮಲವು ಕೆಸರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದ್ರೂ ಆಕಾಶದತ್ತ ಮುಖ ಮಾಡಿ ಸದಾ ನಗುತ್ತಿತ್ತು. ಅದು ಸಂಪೂರ್ಣವಾಗಿ ನಿರ್ಲೇಪವಾಗಿತ್ತು. ಎಷ್ಟೊಂದು ಆಳವಾದ ಅರ್ಥವನ್ನು ಹೊಂದಿರುವ ದೃಷ್ಟಾಂತ ಇದು. ನೋಡಿ, ಈ ಕಮಲ ಪುಷ್ಪದ ಸ್ಥಿತಿಯೇ ಪ್ರಸ್ತುತ ಮಾನವ ಜನ್ಮದ ಅತ್ಯುನ್ನತ ಗುರಿಯಾಗಿದೆ. ಹೌದು, ನಮ್ಮ ಜೀವನಕ್ಕೂ ಇದಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಖಂಡಿತ. ಜಗತ್ತಿನ ಈ ಕೋಲಾಹಲ, ಸಂಬಂಧಗಳ ಜಂಜಾಟ ಮತ್ತೆ ಕರ್ಮ ಬಂಧನಗಳೆಂಬ ಕೆಸರಿನ ಮಧ್ಯ ನಾವಿದ್ರೂ ನಮ್ಮ ಆಂತರಿಕ ಸ್ಥಿತಿ ಆ ಕಮಲದಂತೆ ಎಷ್ಟು ಪವಿತ್ರವಾಗಿರಬೇಕು ಅನ್ನೋದನ್ನ ಇದು ಬಹಳ ಸುಂದರವಾಗಿ ವಿವರಿಸ್ತದೆ. ಸರಿಯಾದ ಮಾತು. ಲೌಕಿಕ ಆಕರ್ಷಣೆಗಳಿಗೆ ನಾವು ಅಂಟಿಕೊಳ್ಬಾರ್ದು ಅಲ್ವಾ? ಇಂದಿನ ನಮ್ಮ ಈ ಪವಿತ್ರ ವಾಕ್ಯಗಳ ಮಂಥನದಲ್ಲಿ ಸಾಕಾರ ಮುರಳಿಗಳು, ಮಾತೇಶ್ವರಿ ಮಮ್ಮ ಅವರ ಅದ್ಭುತವಾದ ತಾರ್ಕಿಕ ವಿಶ್ಲೇಷಣೆ ಮತ್ತೆ ದಾದೀಜಿಯವರ ಅವ್ಯಕ್ತ ಸೂಚನೆಗಳ ಆಧಾರದ ಮೇಲೆ ನಾವು ಕೆಲವು ವಿಷಯಗಳನ್ನು ನೋಡಲಿದ್ದೇವೆ. ಖಂಡಿತ. ಈ ಪ್ರಕ್ಷುಬ್ಧವಾದ ಸಂಸಾರದಲ್ಲಿ ನಾವೆಲ್ಲರೂ ಬದುಕಿದ್ರೂ ಭಾವುಕತೆಯಿಂದಲೋ ಅಥವಾ ಅಹಂಕಾರದಿಂದಲೋ ನಾಶವಾಗದೆ ಆ ಕಮಲದಂತೆ ಅರಳಿಕೊಳ್ಳುವುದು ಹೇಗೆ ಅನ್ನೋ ರಹಸ್ಯವನ್ನ ನಾವು ಅರಿಯಲಿದ್ದೇವೆ. ಹೌದು. ಹಾಗಾಗಿ ಮೊದಲನೇದಾಗಿ ಒಂದು ಮೂಲಭೂತವಾದ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಈಗ ನಮ್ಮ ಆತ್ಮಿಕ ರಾಜಧಾನಿ ಅಥವಾ ಭವಿಷ್ಯದ ದೈವಿ ಪದವಿ ಯಾವಾಗ ಮತ್ತು ಹೇಗೆ ತಯಾರಾಗುತ್ತದೆ? ಇದು ಪ್ರತಿಯೊಬ್ಬ ಸಾಧಕನೂ ತನ್ನನ್ನು ತಾನು ಕೇಳಿಕೊಳ್ಳಬೇಕಾದ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಅಂದ್ರೆ ಬೀಜವನ್ನು ಬಿತ್ತದೆ, ಅದಕ್ಕೆ ನೀರುಣಿಸದೆ ಮರ ಬೆಳೆಯಲು ಸಾಧ್ಯವಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಕಡೆಯಿಂದ ಯಾವುದೇ ಪುರುಷಾರ್ಥವಿಲ್ಲದೆ ಕೇವಲ ಆಸೆಯಿಂದ ಪ್ರಾಲಬ್ಧ ಸಿಗಲು ಸಾಧ್ಯವೇ? ಇಲ್ಲವೇ ಇಲ್ಲ. ಕೇವಲ ಆಸೆಯಿಂದ ಏನೂ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಮೌನವಾಗಿರುವುದು ಒಂದು ಬಹಳ ದೊಡ್ಡ ಗುಣವಾಗಿದೆ ಅಂತ. ಮತ್ತು ಈ ಮೌನವೇ ನಮ್ಮ ರಾಜಧಾನಿಯ ಅಡಿಪಾಯವಾಗಿದೆ. ಒಂದು ನಿಮಿಷ, ನನಗೆ ಇಲ್ಲಿ ಒಂದು ಚಿಕ್ಕ ಗೊಂದಲ ಇದೆ. ಮೌನ ಎಂದರೆ ಕೇವಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ತಾನೇ? ನೋಡಿ, ಸಾಮಾನ್ಯ ದೃಷ್ಟಿಯಲ್ಲಿ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಬಾಬಾ ಅವರು ಹೇಳುತ್ತಿರುವ ಮೌನ ಕೇವಲ ಭೌತಿಕ ಧ್ವನಿಯ ಮೌನವಲ್ಲ. ಓಹೋ, ಅಂದ್ರೆ ನಾವು ಬಾಯಿ ಮುಚ್ಕೊಂಡು ಕುಳಿತರೆ ಭವಿಷ್ಯದ ದೈವಿ ಸಾಮ್ರಾಜ್ಯ ಹೇಗೆ ನಿರ್ಮಾಣವಾಗುತ್ತದೆ? ಇದರ ಹಿಂದಿನ ವಿಜ್ಞಾನ ಏನು? ಬಹಳ ಸೂಕ್ತವಾದ ಪ್ರಶ್ನೆ. ಭೌತಿಕವಾಗಿ ಬಾಯಿ ಮುಚ್ಚಿದ್ರೂ ಮನಸ್ಸಿನೊಳಗೆ ಸಾವಿರಾರು ಯೋಚನೆಗಳ ಚಂಡಮಾರುತ ಎದ್ದಿದ್ರೆ ಅದು ಖಂಡಿತ ಮೌನವಲ್ಲ. ಹೌದು, ಮನಸ್ಸು ಸದಾ ಓಡ್ದಲೇ ಇರುತ್ತದೆ. ನಿಖರವಾಗಿ. ನಾವು ದಿನನಿತ್ಯ ಎಷ್ಟು ವ್ಯರ್ಥ ಸಂಕಲ್ಪಗಳನ್ನು ಮಾಡುತ್ತೇವೆಯೋ ಅಷ್ಟು ನಮ್ಮ ಆತ್ಮಿಕ ಶಕ್ತಿ ಸೋರಿ ಹೋಗುತ್ತದೆ. ಯೋಚನೆಗಳ ಘರ್ಷಣೆಯಿಂದಲೇ ನಮ್ಮ ಆಂತರಿಕ ಶಕ್ತಿ ನಾಶವಾಗುವುದು. ಅಂದ್ರೆ ನಿಜವಾದ ಮೌನ ಬೇರೇದೇ ಇದೆ ಅಂತಾಯ್ತು. ಹೌದು. ಬಾಬಾ ಹೇಳ್ತಾರೆ, ನಿಜವಾದ ಮೌನವೆಂದರೆ ಮನಸ್ಸಿನ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವುದು. ಅಂದರೆ ನಾನು ಈ ದೇಹವಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ ಎಂಬ ಸ್ಮೃತಿಯಲ್ಲಿ ನೆಲೆಸುವುದು. ಹಾ, ಯಾವಾಗ ಮನಸ್ಸು ಆ ನಿರಾಕಾರ ಸ್ಥಿತಿಯನ್ನು ತಲುಪುತ್ತದೆಯೋ ಆಗ ಸಂಪಾದನೆ ಶುರುವಾಗುತ್ತೆ ಅಲ್ವಾ? ಖಂಡಿತ. ಆಗ ಪರಮಾತ್ಮನಿಂದ ನೇರವಾಗಿ ಶಕ್ತಿಯು ಆತ್ಮದಲ್ಲಿ ಶೇಖರಣೆಯಾಗಲು ಪ್ರಾರಂಭಿಸುತ್ತದೆ. ಆ ಶೇಖರಣೆಯಾದ ಶಕ್ತಿಯೇ ಭವಿಷ್ಯದ ರಾಜಧಾನಿಯನ್ನು ನಿರ್ಮಾಣ ಮಾಡುವ ಇಟ್ಟಿಗೆಗಳಾಗುತ್ತವೆ. ಕಲ್ಪಕಲ್ಪವು ನಾವು ಮಾಡಿದ ಪುರುಷಾರ್ಥದ ಆಧಾರದ ಮೇಲೆಯೇ ನಮ್ಮ ಪದವಿ ನಿರ್ಧಾರವಾಗುತ್ತದೆ. ಓಹೋ, ಅಂದ್ರೆ ವ್ಯರ್ಥ ಸಂಕಲ್ಪಗಳನ್ನು ತಡೆದು ಶಕ್ತಿಯನ್ನು ಉಳಿಸಿಕೊಳ್ಳುವುದೇ ನಿಜವಾದ ಸಂಪಾದನೆ. ಈಗ ಇಲ್ಲೇ ಮತ್ತೊಂದು ಪದ ಪದೇ ಪದೇ ಬರುತ್ತದೆ, ಮನ್ಮನಾಭವ. ಹಾ, ಮನ್ಮನಾಭವ ಬಹಳ ಪ್ರಮುಖವಾದ ಶಬ್ದ. ಸಾಮಾನ್ಯ ಜನರಿಗೆ ಈ ಪದವನ್ನು ಕೇಳಿದಾಗ ಯಾವುದೋ ಬಹಳ ಕಠಿಣವಾದ ಸಂಸ್ಕೃತ ಶ್ಲೋಕ ಅಥವಾ ಅರ್ಥವಾಗದ ವೇದ ಉಪನಿಷತ್ತುಗಳ ಮಂತ್ರ ಅಂತ ಅನಿಸ್ತದೆ.
ಈ ಪದದ ಅಸಲಿ ಅರ್ಥವೇನು? ಇದು ಮೇಲ್ನೋಟಕ್ಕೆ ಸಂಸ್ಕೃತದ ಕಠಿಣ ಪದದಂತೆ ಕಾಣುತ್ತದೆ ನಿಜ. ಆದರೆ ಬಾಬಾ ಹೇಳ್ತಾರೆ, ಮನ್ಮನ ಭವ ಎಂದರೆ ಯಾವುದೇ ಕಷ್ಟಕರವಾದ ಜಪ ಅಥವಾ ತಪಸ್ಸಲ್ಲ. ಅಂದ್ರೆ ಇದು ಬಹಳ ಸರಳವಾದ ವಿಷಯನಾ? ಹೌದು, ಇದರ ಅರ್ಥ ಬಹಳ ಸರಳ ಮತ್ತು ಪ್ರೀತಿಯಿಂದ ಕೂಡಿದೆ. ಬಾಬಾ ತೀರ ಸಹಜವಾಗಿ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಮನಸ್ಸನ್ನು ನನ್ನಲ್ಲಿ ಕೇಂದ್ರೀಕರಿಸಿ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಂತ. ವಾವ್, ಎಷ್ಟೊಂದು ಮಧುರವಾದ ಕರೆ ಇದು. ಜಗತ್ತಿನಲ್ಲಿ ಯಾವ ಲೌಕಿಕ ತಂದೆಯೂ ತನ್ನ ಮಕ್ಕಳಿಗೆ ಹೇ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಅಂತ ಹೇಳುವುದಿಲ್ಲ. ಆದರೆ ಇದು ಶರೀರವಿಲ್ಲದ ನಿರಾಕಾರ ತಂದೆಯ ಅತ್ಯಂತ ಅದ್ಭುತವಾದ ಮತ್ತು ಹೊಸ ಮಾತಾಗಿದೆ. ನಿಜ. ಆ ಪ್ರೀತಿಯ ಕರೆಯಲ್ಲಿ ಯಾವುದೇ ಕೃತಕತೆ ಇಲ್ಲ, ಕೇವಲ ಹಕ್ಕು ಮತ್ತು ಅಧಿಕಾರವಿದೆ ಅಂತ ಅನಿಸುತ್ತೆ. ಖಂಡಿತ. ಆತ್ಮಿಕ ತಂದೆಯು ನೇರವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ. ಈ ಮಾತನ್ನು ಕೇಳಿದಾಗ ಮುರಳಿಯಲ್ಲಿ ಬಂದಿರುವ ಆ ಸುಂದರವಾದ ಗೀತೆಯ ಸಾಲುಗಳು ನೆನಪಾಗ್ತವೆ. ಅವರು ನಮ್ಮನ್ನು ಅಗಲುವುದಿಲ್ಲ ಅನ್ನೋ ಸಾಲುಗಳು. ಹೌದು, ಬಹಳ ಅದ್ಭುತವಾದ ಹಾಡು. ನಾವು ಮೂಲವತನದಲ್ಲಿದ್ದಾಗ ತಂದೆಯವರಾಗಿದ್ದೆವು. ಈಗ ಚಕ್ರವನ್ನು ಸುತ್ತಿ ಅನೇಕ ಜನ್ಮಗಳನ್ನು ಪಡೆದು ಈಗ ಪುನಃ ನಾವು ತಂದೆಯ ಮಕ್ಕಳಾಗಿದ್ದೇವೆ. ಈ ಜನ್ಮವು ನಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ ಅಲ್ವಾ? ಸರಿಯಾದ ಮಾತು. ಇದು ನಮ್ಮ ಅಂತಿಮ ಜನ್ಮ. ಆದರೆ ಇಲ್ಲೊಂದು ಪ್ರಾಯೋಗಿಕವಾದ ಸವಾಲಿದೆ. ನಾವು ಗೃಹಸ್ಥದಲ್ಲಿದ್ದುಕೊಂಡು ಈ ಕಮಲಪುಷ್ಪದಂತೆ ಇರಬೇಕು ಎಂದು ಹೇಳಲಾಗುತ್ತದೆ. ಆದರೆ ನಾವು ಸಂಪೂರ್ಣವಾಗಿ ನಿರ್ಲೇಪರಾಗಿದ್ರೆ ನಮ್ಮ ಕುಟುಂಬದವರು, ಬಂಧುಬಳಗದವರು ನಮ್ಮನ್ನು ಕಲ್ಲು ಹೃದಯದವರು, ಪ್ರೀತಿಯಿಲ್ಲದವರು ಅಂತ ಅಂದುಕೊಳ್ಳುವುದಿಲ್ವೇ? ಇದು ಪ್ರತಿಯೊಬ್ಬ ಗೃಹಸ್ಥಿಯೂ ಎದುರಿಸುವ ಅತಿದೊಡ್ಡ ದ್ವಂದ್ವ. ಹೌದು. ಪ್ರೀತಿ ಮತ್ತು ನಿರ್ಲೇಪತೆಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಹೇಗೆ? ನೋಡಿ, ಬಾಬಾ ಹೇಳ್ತಾರೆ, ನೀವು ಗೃಹಸ್ಥ ವ್ಯವಹಾರವನ್ನು ಬಿಟ್ಟುಬಿಡಿ, ಜವಾಬ್ದಾರಿಗಳಿಂದ ಓಡಿಹೋಗಿ ಕಾಡಿನಲ್ಲಿ ಕುಳಿತುಕೊಳ್ಳಿ ಅಂತ ನಾನ್ ಯಾರಿಗೂ ಹೇಳೋದಿಲ್ಲ. ನಿರ್ಲೇಪತೆ ಎಂದರೆ ಪ್ರೀತಿ ಇಲ್ಲದಿರುವುದಲ್ಲ. ಓಹೋ, ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಕಾಡಿಗೆ ಹೋಗುವುದಲ್ಲ. ಖಂಡಿತ ಅಲ್ಲ. ವಾಸ್ತವವಾಗಿ ಅಹಂಕಾರ ಮತ್ತು ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿಯೇ ನಿಜವಾದ ನಿರ್ಲೇಪತೆ. ಲೌಕಿಕ ಪ್ರೀತಿಯಲ್ಲಿ ನನ್ನದು, ನನಗೆ ಬೇಕು ಎಂಬ ಸ್ವಾರ್ಥವಿರುತ್ತದೆ. ಅದಕ್ಕೆ ಅಲ್ಲಿ ದುಃಖ ಇದೆ. ಹಾ, ಕಮಲ ಪುಷ್ಪದಂತೆ ಇರುವವರು ಕುಟುಂಬದ ಪ್ರತಿಯೊಂದು ಕರ್ತವ್ಯವನ್ನು ನಿಭಾಯಿಸ್ತಾರೆ, ಎಲ್ಲರಿಗೂ ಅಪಾರವಾದ ಪ್ರೀತಿ ಕೊಡ್ತಾರೆ, ಆದ್ರೆ ಅವರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿಖರವಾಗಿ, ಕಮಲವು ನೀರಿನಲ್ಲಿದ್ರೂ ನೀರು ಅದಕ್ಕೆ ಹೇಗೆ ಸ್ಪರ್ಶಿಸುವುದಿಲ್ಲವೋ ಹಾಗೆ ಪ್ರಪಂಚದ ವಿಕಾರಗಳು, ಇತರರ ಸ್ವಭಾವಗಳು ಮತ್ತು ನಿರೀಕ್ಷೆಗಳು ನಮ್ಮನ್ನು ಭಾವುಕವಾಗಿ ಅಲುಗಾಡಿಸಬಾರದು. ಅರ್ಥ ಆಯ್ತು. ಕರ್ತವ್ಯವನ್ನು ಮಾಡಬೇಕು, ಆದ್ರೆ ಪ್ರತಿಫಲಾಪೇಕ್ಷೆ ಇರಬಾರದು. ಗೃಹಸ್ಥದಲ್ಲಿದ್ದುಕೊಂಡು ಪವಿತ್ರವಾಗಿರುವುದು ನಿಜಕ್ಕೂ ದೊಡ್ಡ ಸಾಧನೆ. ಹೌದು, ಇದು ಬಹಳ ದೊಡ್ಡ ತಪಸ್ಸು. ಈಗ ಸೇವೆ ಅಥವಾ ದಾನದ ವಿಷಯ ಬಂದಾಗ ಭೌತಿಕ ಲೆಕ್ಕಾಚಾರಕ್ಕೂ ಮತ್ತು ಈಶ್ವರನೀಯ ಲೆಕ್ಕಾಚಾರಕ್ಕೂ ಇರುವ ವ್ಯತ್ಯಾಸ ಬಹಳ ಕುತೂಹಲಕಾರಿಯಾನಿದಳ್ವಾ? ಖಂಡಿತ. ಭಗವಂತನ ಲೆಕ್ಕಾಚಾರವೇ ಬೇರೆ. ಯಾರೋ ಒಬ್ಬರು ಅಹಂಕಾರದಿಂದ ಸಾವಿರಾರು ರೂಪಾಯಿಗಳನ್ನು ನೀಡಿದರೂ, ಮತ್ತೊಂದೆಡೆ ಬಡವರು ಅತ್ಯಂತ ಶುದ್ಧ ಮನಸ್ಸಿನಿಂದ 8 ಆಣೆ ಅಥವಾ 1 ರೂಪಾಯಿ ನೀಡಿದರೂ ಆ ಬಡವರ ಪದವಿಯೇ ಶ್ರೇಷ್ಠವಾಗ್ತದೆ ಅಂತ ಹೇಳಲಾಗ್ತದೆ. ಹೌದು, ಇದು 100ಕ್ಕೆ 100 ಸತ್ಯ. ಭೌತಿಕವಾಗಿ ನೋಡಿದ್ರೆ 1000 ರೂಪಾಯೇ ದೊಡ್ಡದಲ್ವೇ? 1 ರೂಪಾಯಿ ಹೇಗೆ ಶ್ರೇಷ್ಠವಾಗಲು ಸಾಧ್ಯ? ಇದರ ಹಿಂದಿನ ಲೆಕ್ಕಾಚಾರವೇನು? ನೋಡಿ, ಭೌತಿಕ ಜಗತ್ತು ಕೇವಲ ವಸ್ತುವಿನ ಗಾತ್ರವನ್ನು ನೋಡುತ್ತದೆ. ಆದರೆ ಪರಮಾತ್ಮನು ನೋಡುವುದು ವಸ್ತುವನ್ನಲ್ಲ, ಆ ವಸ್ತುವಿನ ಹಿಂದಿರುವ ಭಾವನೆ ಮತ್ತು ತ್ಯಾಗವನ್ನು. ಅಂದ್ರೆ ಭಾವನೆ ಮುಖ್ಯ ಅಂತ. ಹೌದು. ಬಾಬಾ ಹೇಳ್ತಾರೆ, ಬಡವನ ಆ 1 ರೂಪಾಯಿಯಲ್ಲಿ ಯಾವುದೇ ಪಾಪಕರ್ಮಗಳಿಲ್ಲ, ಅಹಂಕಾರವಿಲ್ಲ, ಕೇವಲ ಶುದ್ಧ ಭಾವನೆ ಇದೆ ಅಂತ. ಸಾವಿರಾರು ರೂಪಾಯಿಗಳನ್ನು ನೀಡುವರ ಮನಸ್ಸಿನಲ್ಲಿ ನಾನು ಕೊಟ್ಟೆ, ನನ್ನ ಹೆಸರು ಬರಬೇಕು ಎಂಬ ಸೂಕ್ಷ್ಮ ಅಹಂಕಾರ ಬೆರೆತಿದ್ದಲೇ ಆ ಸಂಪತ್ತಿನ ಜೊತೆಗೆ ಅವರ ಪಾಪದ ಹೊರೆಯೂ ಸೇರಿಕೊಡುತ್ತದೆ. ಓಹೋ, ಅಂದ್ರೆ ಅಹಂಕಾರ ಬಂದ್ರೆ ಪುಣ್ಯವೆಲ್ಲ ನಾಶವಾಗ್ತದ? ಖಂಡಿತ. ಭಗವಂತನಿಗೆ ನಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ಆತನಿಗೆ ಬೇಕಾಗಿರುವುದು ನಮ್ಮ ನಿರಹಂಕಾರದ ಸ್ಥಿತಿ. ಯಾರು ಗೃಹಸ್ಥದಲ್ಲಿದ್ದು ಯಾವುದೇ ಪಾಪ ಮಾಡದೆ ಶುದ್ಧತೆಯಿಂದ ಸೇವೆ ಮಾಡುತ್ತಾರೋ ಅವರು ಬಹಳ ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಹೌದು. ದಾನ ಮಾಡಿ ಅಹಂಕಾರ ಪಟ್ರೆ ಅಥವಾ ಪಾಪಕರ್ಮ ಮಾಡಿದರೆ 100 ಪಟ್ಟು ಶಿಕ್ಷೆಯಾಗಿ ಬಿಡುತ್ತದೆ ಅಂತ ಕೇಳಿದ್ದೇನೆ. ಸರಿಯಾದ ಮಾತು. ಪ್ರತಿಯೊಂದು ಕರ್ಮವೂ ಪುಣ್ಯದ ಖಾತೆಯನ್ನು ಹೆಚ್ಚಿಸುವಂತಿರಬೇಕು. ನಾವು ಗೃಹಸ್ಥದಲ್ಲಿ ಪವಿತ್ರವಾಗಿರಲು ಪ್ರಯತ್ನಿಸಿದಾಗೆಲ್ಲ ನಮ್ಮೊಳಗಿನ ಈ ಅಹಂಕಾರ ಎಚ್ಚರವಾಗುತ್ತದೆ. ಮತ್ತು ಎಲ್ಲಿ ಅಹಂಕಾರ ಇರುತ್ತದೆಯೋ ಅಲ್ಲಿ ಮಾಯೆಯ ಪ್ರವೇಶವಾಗುತ್ತದೆ ಅಲ್ವಾ? ಖಂಡಿತ. ಮಾಯೆ ಬಹಳ ಸೂಕ್ಷ್ಮವಾಗಿದೆ.
ಮಾಯೆಯು ನಮ್ಮ ಮೇಲೆ ಹೇಗೆ ಆಕ್ರಮಣ ಮಾಡುತ್ತದೆ ಅನ್ನೋದರ ಬಗ್ಗೆ ಯೋಚಿಸುವಾಗ ನನಗೆ ಜೀವಶಾಸ್ತ್ರದ ಒಂದು ಆಸಕ್ತಿದಾಯಕ ಸಂಗತಿ ನೆನಪಾಗುತ್ತಿದೆ. ಮಾಯೆಯ ಕೆಲಸವು ಒಂದು ರೀತಿಯ ಇಲಿಯ ವರ್ತನೆಗೆ ಹೋಲ್ತದೆ ಎಂದು ಹೇಳಬಹುದು. ಓಹೋ, ಇಲಿಯ ದೃಷ್ಟಾಂತ ಇದು ಬಹಳ ಅದ್ಭುತವಾಗಿದೆ, ಹೇಳಿ. ಕೆಲವು ಇಲಿಗಳು ಮಲಗಿರುವವರ ಪಾದವನ್ನು ಕಚ್ಚಿ ರಕ್ತವನ್ನು ಕುಡಿಯುವಾಗ ಅವರಿಗೆ ನೋವಾಗದಿರಲು ತನ್ನ ಬಾಯಿಂದ ತಂಪಾಗಿ ಗಾಳಿಯನ್ನು ಊದುತ್ತಾ ಕಚ್ಚುತ್ತವೆಯಂತೆ. ಆ ವ್ಯಕ್ತಿಗೆ ಆ ಕ್ಷಣದಲ್ಲಿ ಏನೋ ಹಿತವಾದ ತಂಪಾದ ಅನುಭವ ಆಗುತ್ತಿರುತ್ತದೆ. ಗೊತ್ತೇ ಆಗೋದಿಲ್ಲ. ಹೌದು, ಆದ್ರೆ ಎಚ್ಚರವಾದಾಗಲೇ ರಕ್ತವೆಲ್ಲ ಹೋಗಿರುವುದು, ಗಾಯವಾಗಿರುವುದು ತಿಳಿಯುವುದು. ಮಾಯೆಯ ಆಕ್ರಮಣವೂ ನಮ್ಗೆ ಗೊತ್ತಿಲ್ಲದಂತೆ ಹೀಗೆಯೇ ಆಗುತ್ತದಲ್ಲವೇ? ಎಷ್ಟೊಂದು ನಿಖರವಾದ ಮತ್ತು ಬೆಚ್ಚಿ ಬೀಳಿಸುವ ದೃಷ್ಟಾಂತ ಇದು. ಮಾಯೆಯ ತಂತ್ರಗಾರಿಕೆಯೇ ಅದು. ಅಂದ್ರೆ ಅದು ನಮಗೆ ಆಕರ್ಷಕವಾಗಿ ಕಾಣುತ್ತದೆ ಅಲ್ವಾ? ಹೌದು. ಬಾಬಾ ಹೇಳ್ತಾರೆ, ಮಾಯೆಯು ಏಕಾಏಕಿ ಭಯಾನಕ ರೂಪದಲ್ಲಿ ಬರೋದಿಲ್ಲ. ಅದು ನಮಗೆ ತಾತ್ಕಾಲಿಕ ಸುಖವನ್ನು, ಹೊಗಳಿಕೆಯನ್ನು ನೀಡುತ್ತಲೇ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೀರ್ಬಿಡುತ್ತದೆ. ಓಹೋ, ನಮಗೆ ಸುಖ ಸಿಗುತ್ತಿದೆ ಅಂತ ನಾವು ಭ್ರಮೆಯಲ್ಲಿರುತ್ತೇವೆ. ನಿಖರವಾಗಿ. ಯಾವ ಮಕ್ಕಳು ದೇಹಾಭಿಮಾನದಲ್ಲಿರುತ್ತಾರೋ, ಅಂದ್ರೆ ನಾನು ಈ ದೇಹ, ನನ್ನ ರೂಪ, ನನ್ನ ಬುದ್ಧಿ, ನನ್ನ ಹೆಸರು ಎಂಬ ಅಹಂಕಾರದಲ್ಲಿರ್ತಾರೋ ಅವರಿಗೆ ಮಾಯೆ ಬಹಳ ಜೋರಾಗಿ ಪೆಟ್ಟುಕೊಡುತ್ತದೆ. ಅಂದ್ರೆ ಯಾರದೇ ನಾಮರೂಪಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಕೂಡ ದೇಹಾಭಿಮಾನನೇ ಅಲ್ವಾ? ಖಂಡಿತ. ಇವರು ತುಂಬಾ ಒಳ್ಳೆಯವರು, ಇವರೇ ನನಗೆ ಆಧಾರ ಅಂತ ಮನುಷ್ಯರ ಕರೆಗೆ ಆಕರ್ಷಿತರಾಗುವುದು ನಮ್ಮ ಆತ್ಮೀಕ ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ದೇಹಾಭಿಮಾನ ಬಂದಿತಂದ್ರೆ ನಮ್ಮ ಉನ್ನತ ದೈವೀ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ. ನಾಮರೂಪಗಳ ಆಕರ್ಷಣೆ ಅಷ್ಟು ಅಪಾಯಕಾರಿಯೇ? ಈ ದೇಹಾಭಿಮಾನವು ನಾವು ಮಾಡುವ ಈಶ್ವರೀಯ ಸೇವೆಯ ಮೇಲೂ ಬಹಳ ಕೆಟ್ಟ ಪ್ರಭಾವ ಬೀರುತ್ತೆ ಅಂತ ಅನ್ಸತ್ತೆ. ಹೌದು, ಸೇವೆಯಲ್ಲಿ ಇದು ಬಹಳ ಅಡಚಣೆ ತರ್ತದೆ. ನಾವು ಪರಸ್ಪರ ಸಂಪರ್ಕದಲ್ಲಿರುವಾಗ ಕ್ಷೀರಖಂಡ ಅಂದರೆ ಹಾಲು ಮತ್ತು ಸಕ್ಕರೆಯಂತೆ ಬೆರೆತು ಮಧುರವಾಗಿರಬೇಕು ಅಂತ ಹೇಳಲಾಗತ್ತೆ. ಆದರೆ ಅಹಂಕಾರ ಬಂದ್ರೆ ಏನಾಗತ್ತೆ? ನಾವು ಉಪ್ಪು ಮತ್ತು ನೀರಿನಂತೆ ವರ್ತಿಸಲು ಪ್ರಾರಂಭಿಸುತ್ತೇವೆ ಅಲ್ವೇ? ಬಹಳ ಸರಿಯಾದ ಹೋಲಿಕೆ. ಹಾಲು ಮತ್ತು ಸಕ್ಕರೆ ಬೆರೆತಾಗ ಎರಡರ ಅಸ್ತಿತ್ವವು ಒಂದಾಗಿ ಮಧುರವಾದ ರುಚಿ ಸಿಗುತ್ತದೆ. ಹೌದು, ಅದು ಪ್ರೀತಿಯ ಸಂಕೇತ. ಆದರೆ ಒಬ್ಬರ ಜೊತೆ ಇನ್ನೊಬ್ಬರು ಅಹಂಕಾರದಿಂದ ವರ್ತಿಸಿದರೆ ಅದು ಉಪ್ಪು ನೀರಿನಂತೆ ಕಹಿಯಾಗುತ್ತದೆ. ಇದರಿಂದ ಕೇವಲ ವ್ಯಕ್ತಿಗಳಿಗಷ್ಟೇ ಅಲ್ಲ, ಮಾಡುವ ಈಶ್ವರೀಯ ಸೇವೆಗೂ ಭಂಗ ಬರುತ್ತದೆ. ನಿಜ, ಸೇವಾಭಂಗ ಆಗಬಾರದು. ಬಾಬಾ ಹೇಳ್ತಾರೆ, ಸೇವೆ ಮಾಡುವಾಗ ನಮ್ಮ ಸ್ಥಿತಿ ಹೇಗಿರಬೇಕು ಎಂಬುದಕ್ಕೆ ಸಾಕಾರ ಬಾಬಾ ಅವರ ಉದಾಹರಣೆ ಅತ್ಯಂತ ಪ್ರೇರಣಾದಾಯಕವಾಗಿದೆ. ಸಾಕಾರ ಬಾಬಾ ಅವರ ಜೀವನವೇ ನಮಗೆ ಪಾಠ. ಸಾಕಾರ ಬಾಬಾ ಅವರು ಇಷ್ಟು ದೊಡ್ಡ ಜ್ಞಾನದ ಸಾಗರನ ರಥವಾಗಿದ್ರೂ ತಾವು ಎಷ್ಟು ನಿರಹಂಕಾರಿಯಾಗಿದ್ರು. ತಮ್ಮನ್ನು ತಾವು ಕೇವಲ ವಿಧೇಯ ಸೇವಕ ಎಂದು ಕರೆದುಕೊಳ್ಳುತ್ತಿದ್ರು. ಯಾರ ಮೇಲೂ ಎಂದಿಗೂ ಕೋಪಿಸಿಕೊಳ್ಳುತ್ತಿರಲಿಲ್ಲ ಅಲ್ವಾ? ಹೌದು. ಯಾರು ಜ್ಞಾನಕ್ಕಾಗಿ ಹಾತುರಿಯುತ್ತಾರೋ ಅಂತಹ ಛಾತ್ರಕರ ಮುಂದೆ ಸಾಕಾರ ಬಾಬಾ ಅವರು ಬಾಂಬೆಯಲ್ಲಿ ಎಷ್ಟೊಂದು ಅದ್ಭುತವಾದ ಜ್ಞಾನದ ನರ್ತನ ಮಾಡುತ್ತಿದ್ರು ಗೊತ್ತೇ? ವಾವ್, ಜ್ಞಾನದ ನರ್ತನ! ಆ ಜ್ಞಾನದ ಆಳ, ಆ ಖುಷಿ ಮತ್ತು ಆ ನಿರಹಂಕಾರದ ಸ್ಥಿತಿ ನೋಡುವವರನ್ನು ಕಾಂತದಂತೆ ಸೆಳೆಯುತ್ತಿತ್ತು. ನಿಜಕ್ಕೂ ಸೇವಾ ಕೇಂದ್ರದ ಸಂಚಾಲಕರಾಗಲಿ ಅಥವಾ ಯಾವುದೇ ಜವಾಬ್ದಾರಿ ಹೊತ್ತವರಾಗಲಿ ಎಲ್ಲರೂ ಸಾಕಾರ ಬಾಬಾರಂತೆ ಅತ್ಯಂತ ನಿರಹಂಕಾರಿಗಳಾಗಿರಬೇಕು. ಖಂಡಿತ. ನಿರಹಂಕಾರವೇ ಸೇವೆಗೆ ಮೂಲ. ಆದ್ರೆ ನೋಡಿ, ನಾವು ಸೇವೆ ಮಾಡುವಾಗ ಸಮಾಜದಲ್ಲಿ ಒಂದು ಬಹಳ ಸಾಮಾನ್ಯವಾದ ಮತ್ತು ಆಳವಾಗಿ ಬೇರೂರಿರುವ ನಂಬಿಕೆ ಎದುರಾಗುತ್ತದೆ. ಅದೇನೆಂದ್ರೆ ಈಶ್ವರ ಸರ್ವವ್ಯಾಪಿ ಎಂಬುದು. ಹೌದು, ಇದು ಬಹಳ ಜನ ನಂಬುವ ವಿಷಯ. ಕಣಕಣದಲ್ಲೂ ಭಗವಂತನಿದ್ದಾನೆ ಎಂಬುದು ಜನರಿಗೆ ಒಂದು ರೀತಿಯ ನೆಮ್ಮದಿ ಕೊಡುತ್ತಲ್ವೇ? ಇದನ್ನು ನಾವು ತಪ್ಪು ಅಂತ ಹೇಗೆ ಹೇಳಲು ಸಾಧ್ಯ? ಮಾತೇಶ್ವರಿ ಮಮ್ಮ ಅವರಿದನ್ನು ಹೇಗೆ ವಿಶ್ಲೇಷಿಸುತ್ತಾರೆ? ಮಮ್ಮ ಅವರ ಮಹಾವಾಕ್ಯಗಳು ಸದಾ ಬುದ್ಧಿಯ ಕದ ತಟ್ಟುವಂತಿರುತ್ತವೆ ಮತ್ತು ಅತ್ಯಂತ ತಾರ್ಕಿಕವಾಗಿರುತ್ತವೆ. ಮಮ್ಮ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಶಿರೋಮಣಿ ಗೀತೆಯಲ್ಲಿ ಭಗವಂತನು ಪರ್ವತಗಳಲ್ಲಿ ನಾನು ಹಿಮಾಲಯ ಪರ್ವತದಲ್ಲಿದ್ದೇನೆ, ಸರ್ಪಗಳಲ್ಲಿ ಕರಿನಾಗನಲ್ಲಿದ್ದೇನೆ ಎಂದು ಹೇಳಿದ್ದಾನೆಂಬ ಉಲ್ಲೇಖವಿದೆ. ಗೀತೆಯಲ್ಲಿ ಹಾಗೆ ಹೇಳಲಾಗಿದೆ. ಆಗ ಮಮ್ಮ ಕೇಳುತ್ತಾರೆ, ಒಂದು ವೇಳೆ ಭಗವಂತನು ಕೇವಲ ಕರಿನಾಗನಲ್ಲಿ ಮಾತ್ರ ಇದ್ದರೆ ಉಳಿದ ಸಾಮಾನ್ಯ ಸರ್ಪಗಳಲ್ಲಿ ಇಲ್ಲವೆಂದಾಯಿತಲ್ಲವೇ? ಉನ್ನತವಾದ ಹಿಮಾಲಯ ಪರ್ವತದಲ್ಲಿದ್ದರೆ ಕೆಳಗಿನ ಸಣ್ಣ ಗುಡ್ಡಗಳಲ್ಲಿ ಕಲ್ಲು ಮಣ್ಣುಗಳಲ್ಲಿ ಇಲ್ಲವೆಂದಾಯಿತಲ್ಲವೇ? ಓಹೋ, ಎಂಥ ಅದ್ಭುತವಾದ ತರ್ಕ ಇದು! ಅಂದ್ರೆ ಎಲ್ಲದರಲ್ಲೂ ಇದ್ದಿದ್ದರೆ ಆ ರೀತಿ ವಿಶೇಷವಾಗಿ ಹೇಳುವ ಅಗತ್ಯವೇ ಇರಲಿಲ್ಲ. ನಿಖರವಾಗಿ ಇದೆಲ್ಲವೂ ಭಗವಂತ ಕಣಕಣದಲ್ಲಿಲ್ಲ, ಸರ್ವವ್ಯಾಪಿಯಲ್ಲ ಎಂಬುದನ್ನು ಸಾಬೀತು ಮಾಡುತ್ತದೆ. ಮಮ್ಮ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ,
ಕಲಿಯುಗದಲ್ಲಿ ಸರ್ವವ್ಯಾಪಿಯಾಗಿರುವುದು ಮಾಯೆ ಮತ್ತು 5 ವಿಕಾರಗಳೇ ಹೊರತು ಭಗವಂತನಲ್ಲ. ಎಂತಹ ತೀಕ್ಷ್ಣವಾದ ಮತ್ತು ಸ್ಪಷ್ಟವಾದ ವಿಶ್ಲೇಷಣೆ. ನಾವು ಸತ್ಯವನ್ನು ಅರಿಯದೆ ಕೇವಲ ಭಾವುಕತೆಯಿಂದ ಎಲ್ಲದರಲ್ಲೂ ಭಗವಂತನಿದ್ದಾನೆ ಎಂದು ನಂಬಿಬಿಡ್ತೇವೆ. ಹೌದು, ಇದು ಮಾಯೆಯ ಪ್ರಭಾವ. ಹಾಗಾದ್ರೆ ಭಗವಂತ ಎಲ್ಲಿದ್ದಾನೆ? ಮಮ್ಮ ಅವರು ತಿಳಿಸಿದ ಆ 3 ಲೋಕಗಳ ಪರಿಚಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಖಂಡಿತ. ವಾಸ್ತವವಾಗಿ 3 ಬೇರೆ ಬೇರೆ ಲೋಕಗಳಿದೆ: ನಿರಾಕಾರಿ ಪ್ರಪಂಚ, ಆಕಾರಿ ಪ್ರಪಂಚ ಮತ್ತು ಸಾಕಾರಿ ಪ್ರಪಂಚ. ನಿರಾಕಾರಿ ಪ್ರಪಂಚ ಅಂದ್ರೆ ಶಾಂತಿಧಾಮ ಅಲ್ವಾ? ಹೌದು, ಶಾಂತಿಧಾಮ ಅಥವಾ ಪರಮಧಾಮ. ಅದು ಆತ್ಮ ಮತ್ತು ಪರಮಾತ್ಮರ ನಿಜವಾದ ನಿವಾಸ ಸ್ಥಾನ. ಅಲ್ಲಿ ಯಾವುದೇ ಶಬ್ದವಿಲ್ಲ, ಆಕಾರವಿಲ್ಲ, ಕೇವಲ ಬಂಗಾರದ ಬಣ್ಣದ ಕೆಂಪು ಬೆಳಕಿನ ತತ್ವವಿರುತ್ತದೆ. ನಾವೆಲ್ಲರೂ ಅಲ್ಲಿ ಕೇವಲ ಜ್ಯೋತಿ ಸ್ವರೂಪರಾಗಿರುತ್ತೇವೆ. ಮತ್ತೆ ಎರಡನೇದು ಆಕಾರಿ ಪ್ರಪಂಚ. ಹೌದು, ಆಕಾರಿ ಪ್ರಪಂಚ ಎಂದರೆ ಸೂಕ್ಷ್ಮವತನ. ಅಲ್ಲಿ ಬ್ರಹ್ಮ, ವಿಷ್ಣು, ಶಂಕರರಂತಹ ದೇವತೆಗಳು ಬೆಳಕಿನ ಶರೀರದಲ್ಲಿ ಸೂಕ್ಷ್ಮ ಆಕಾರದಲ್ಲಿರುತ್ತಾರೆ. ಮತ್ತು ಮೂರನೇದು ಈ ನಾವು ಇರುವ ಸಾಕಾರಿ ಪ್ರಪಂಚ ಅಲ್ವಾ? ನಿಖರವಾಗಿ. ಈ ಸಾಕಾರಿ ಪ್ರಪಂಚದಲ್ಲಿಯೇ 2 ಭಾಗಗಳಿವೆ. ಒಂದು ನಿರ್ವಿಕಾರಿ ಸ್ವರ್ಗದ ಪ್ರಪಂಚ, ಅಲ್ಲಿ ಅರ್ಧಕಲ್ಪ ಸದಾ ಸುಖ, ಪವಿತ್ರತೆ ಇರುತ್ತದೆ. ಮತ್ತೊಂದು ವಿಕಾರಿ ಕಲಿಯುಗಿ ಜಗತ್ತು, ಎಲ್ಲೆಲ್ಲೂ ದುಃಖ ಮತ್ತು ಅಶಾಂತಿ ಇರುತ್ತದೆ. ಅಂದ್ರೆ ಭಗವಂತ ಈ ದುಃಖದ ಪ್ರಪಂಚವನ್ನು ಸೃಷ್ಟಿಸಲಿಲ್ಲ? ಇಲ್ಲವೇ ಇಲ್ಲ. ತಂದೆ ಕೇವಲ ಸ್ವರ್ಗವನ್ನು ಸೃಷ್ಟಿಸುತ್ತಾನೆ. ಮನುಷ್ಯರು ಮಾಯೆಯ ಪ್ರಭಾವದಿಂದ ತಮ್ಮನ್ನು ತಾವು ಮರೆತ ಕಾರಣ ದುಃಖವನ್ನು ಭೋಗಿಸುತ್ತಿದ್ದಾರೆ. ನಮ್ಮ ನಿಜವಾದ ಸ್ವರೂಪ ಮತ್ತು ನಮ್ಮ ನಿಜವಾದ ಮನೆಯ ಸ್ಪಷ್ಟ ಅರಿವು ಮೂಡಿದಾಗ ನಮ್ಮೊಳಗಿನ ಎಷ್ಟೋ ಭಯಗಳು, ಆತಂಕಗಳು ದೂರವಾಗುತ್ತವೆ. ಈ ನಿಟ್ಟಿನಲ್ಲಿ ದಾದೀಜಿ ಅವರ ಅವ್ಯಕ್ತ ಸೂಚನೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಧಾರವಾಗಿದೆ ಅಲ್ವಾ? ಖಂಡಿತ. ದಾದೀಜಿಯವರ ಮಾತುಗಳು ನಮಗೆ ಶಕ್ತಿ ತುಂಬುತ್ತವೆ. ದಾದೀಜಿ ಹೇಳ್ತಾರೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ಎಷ್ಟೇ ಕಠಿಣ ಪರಿಸ್ಥಿತಿ ಬರಲಿ, ನಾವು ನಾಟಕದ ಪಾತ್ರಧಾರಿಗಳು ಮತ್ತು ಭಗವಂತ ನಮ್ಮ ಜೊತೆಯಲ್ಲಿದ್ದಾನೆ ಎಂಬ ತಳಪಾಯ ಭದ್ರವಾಗಿದ್ರೆ ನಾವು ಅಲುಗಾಡುವುದಿಲ್ಲ. ಸತ್ಯವಾದ ಮಾತು. ಎಲ್ಲಿ ನಿಶ್ಚಯ ಮತ್ತು ನಿರ್ಭಯತೆ ಎಂಬ 2 ಗುಣಗಳು ಇರುತ್ತದೆಯೋ ಅಲ್ಲಿ ಸದಾ ವಿಜಯ ಖಚಿತವಾಗಿರುತ್ತದೆ. ನಿರಾಕಾರ ತಂದೆ ಸದಾ ನಮ್ಮ ಜೊತೆಯಲ್ಲಿದ್ದಾರೆ ಎಂಬ ಸಂಪೂರ್ಣ ನಿಶ್ಚಯವಿದ್ದರೆ ನಾವು ಎಂದಿಗೂ ಚಿಂತೆ ಮಾಡುವ ಅಗತ್ಯವಿಲ್ಲ. ಆ ನಿಶ್ಚಯವೇ ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಖಂಡಿತ. ಅದೇ ನಮ್ಮ ಅತಿದೊಡ್ಡ ಶಕ್ತಿ. ಈಗ ಇಷ್ಟು ಆಳವಾದ ಜ್ಞಾನದ ಮತ್ತು ವಿಶ್ಲೇಷಣೆಯ ನಂತರ ಈ ಬೌದ್ಧಿಕ ಜ್ಞಾನವು ಕೇವಲ ಮಾತುಗಳಲ್ಲಿ ಉಳಿಯದೆ ನಮ್ಮ ಅನುಭವದ ಮಟ್ಟಕ್ಕೆ ಇಳಿಯಬೇಕು ಅಲ್ವಾ? ಹೌದು, ಅನುಭವವೇ ಅಂತಿಮ ಗುರಿ. ನಮ್ಮ ಮನಸ್ಸನ್ನು ಆ ನಿರಾಕಾರ ತಂದೆಯೊಡನೆ ಜೋಡಿಸುವ ಸಮಯವಿದು. ದಯವಿಟ್ಟು ನಮ್ಮೆಲ್ಲರನ್ನೂ ಆ ಶಾಂತಿಯುತ ಯೋಗದ ಧ್ಯಾನದ ಸ್ಥಿತಿಗೆ ಕೊಂಡೊಯ್ಯಬಹುದೇ? ಖಂಡಿತ. ಬಹಳ ಪ್ರೀತಿಯಿಂದ ಮಾಡೋಣ. ಈಗ ನಾವೆಲ್ಲರೂ ಹೊರಗಿನ ಪ್ರಪಂಚದ ಸದ್ದುಗದ್ದಲಗಳಿಂದ, ನಮ್ಮೆಲ್ಲ ಲೌಕಿಕ ಜವಾಬ್ದಾರಿಗಳಿಂದ ನಮ್ಮ ಗಮನವನ್ನು ನಿಧಾನವಾಗಿ ಹಿಂದಕ್ಕೆ ತೆಗೆದುಕೊಳ್ಳೋಣ. ಹೌದು, ಎಲ್ಲವನ್ನೂ ಮರೆಯೋಣ. ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ ಮನಸ್ಸಿನಲ್ಲಿ ಓಡುತ್ತಿರುವ ಎಲ್ಲ ಯೋಚನೆಗಳಿಗೆ ಒಂದು ಪೂರ್ಣ ವಿರಾಮ ಇಡಿ. ನನ್ನನ್ನು ನಾನು ಭ್ರೂಕುಟಿಯ ಮಧ್ಯೆ ಹೊಳೆಯುತ್ತಿರುವ ಒಂದು ಅತ್ಯಂತ ಪ್ರಕಾಶಮಾನವಾದ ಚೈತನ್ಯ ಜ್ಯೋತಿ ಬಿಂದು ಆತ್ಮ ಎಂದು ನೋಡುತ್ತಿದ್ದೇನೆ. ಎಷ್ಟೊಂದು ಪ್ರಶಾಂತವಾದ ಸ್ಥಿತಿ ಇದು! ಈ 5 ತತ್ವಗಳಿಂದ ಮಾಡಲ್ಪಟ್ಟ ದೇಹ ಒಂದು ವಸ್ತ್ರವಿದ್ದಂತೆ. ಈ ದೇಹವೆಂಬ ಪೊರೆಯಿಂದ ನಾನು ಕೇವಲ 1 ಸೆಕೆಂಡಿನಲ್ಲಿ ಭಿನ್ನವಾಗುತ್ತಿದ್ದೇನೆ. ನಾನು ದೇಹವಲ್ಲ, ನಾನು ಅಜರ, ಅಮರ, ಅವಿನಾಶಿ ಆತ್ಮ. ಅಂದ್ರೆ ಹೊರಗಿನ ಯಾವುದೇ ಕರ್ಮಭೋಗ, ಶರೀರದ ಯಾವುದೇ ನೋವು ನನ್ನನ್ನು ಬಾಧಿಸುತ್ತಿಲ್ಲ. ನಿಖರವಾಗಿ. ನಾನು ಎಲ್ಲದರಿಂದಲೂ ಅತೀತನಾಗಿ ಕೇವಲ ಒಬ್ಬ ಸಾಕ್ಷಿ ದೃಷ್ಟಾರನಾಗಿ ಈ ಇಡೀ ಪ್ರಪಂಚದ ನಾಟಕವನ್ನು ನೋಡುತ್ತಿದ್ದೇನೆ. ನನ್ನೊಳಗಿನ ಪ್ರತಿಯೊಂದು ಕರ್ಮಭೋಗವನ್ನು ಪರಮಾತ್ಮನ ಪ್ರೀತಿಯ ನೆನಪಿನಿಂದ ಕರ್ಮಯೋಗವನ್ನಾಗಿ ಪರಿವರ್ತಿಸುವ ಶಕ್ತಿ ನನಗಿದೆ. ಹೌದು, ಸರ್ವಶಕ್ತಿ ಸಂಪನ್ನ ಆತ್ಮ ನೀವಾಗಿದ್ದೀರಿ. ನನ್ನ ಪ್ರೀತಿಯ ನಿರಾಕಾರ ತಂದೆ ಪರಮಪಿತ ಶಿವಬಾಬಾರವರ ದಿವ್ಯವಾದ ಪವಿತ್ರವಾದ ಕಿರಣಗಳು ಶಾಂತಿಧಾಮದಿಂದ ನೇರವಾಗಿ ನನ್ನ ಮೇಲೆ ನಿರಂತರವಾಗಿ ಬೀಳುತ್ತಿವೆ. ಆ ಕಿರಣಗಳು ನನ್ನ ಪ್ರತಿ ಜನ್ಮದ ವಿಕರ್ಮಗಳನ್ನು ಭಸ್ಮ ಮಾಡುತ್ತಿವೆ. ಹೌದು, ನನ್ನೊಳಗಿನ ಅಹಂಕಾರವೆಲ್ಲ ಕರಗಿ ಹೋಗುತ್ತಿದೆ. ನಾನು ಸಂಪೂರ್ಣ ಪವಿತ್ರತೆಯ ಪರಮಶಾಂತಿಯ ಮಧುರವಾದ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಎಂತಹ ಅದ್ಭುತವಾದ ಅತೀಂದ್ರಿಯವಾದ ಅನುಭವ ಇದು!
ಮನಸ್ಸಿನ ಭಾರವೆಲ್ಲ ಇಳಿದು ಕೇವಲ ಹಗುರವಾದ ಬೆಳಕಿನಂತಿರುವ ಭಾವನೆ. ಹೌದು, ಇದೇ ನಮ್ಮ ನೈಜ ಸ್ಥಿತಿ. ಈ ಸಾಕ್ಷಿ ಸ್ಥಿತಿಯಲ್ಲಿರುವಾಗ ಜಗತ್ತಿನ ಯಾವುದೇ ಸಮಸ್ಯೆಗಳು ಅಥವಾ ಇತರರ ಮಾತುಗಳು ನಮ್ಮನ್ನು ತಟ್ಟುವುದಿಲ್ಲ ಎನಿಸುತ್ತದೆ. ಖಂಡಿತ. ಈ ಶಾಂತಿಯ ಅನುಭವವನ್ನು, ಈ ಕಮಲಪುಷ್ಪದ ಸಮಾನವಾದ ಸ್ಥಿತಿಯನ್ನು ಇಡೀ ದಿನ ನಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳಬೇಕು. ಹೌದು, ಅದನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಮತ್ತು ಇಂದಿನ ನಮ್ಮ ಪವಿತ್ರ ವಾಕ್ಯಗಳ ಚಿಂತನೆಯ ಸಾರವಾಗಿ ಬಾಬಾರವರ ಒಂದು ಅದ್ಭುತವಾದ ವರದಾನದ ಸ್ಲೋಗನನ್ನು ನಾವೆಲ್ಲರೂ ಸದಾ ನಮ್ಮ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಖಂಡಿತ. ಆ ಸ್ಲೋಗನ್ ಯಾವುದು? ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿರಹಂಕಾರಿ ಗುಣವಿರಲಿ, ನಿರಹಂಕಾರಿಯಾಗುವುದು ಮಹಾನತೆಯ ಸಂಕೇತವಾಗಿದೆ. ಯಾರು ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಡುತ್ತಾನೋ, ಯಾರು ತಾನು ಕೇವಲ ನಿಮಿತ್ತ ಮಾತ್ರ ಎಂದು ಭಾವಿಸುತ್ತಾನೋ, ಇಡೀ ಜಗತ್ತು ಅವನಿಗೆ ತಲೆಬಾಗುತ್ತದೆ. ನಿರಹಂಕಾರವೇ ನಿಜವಾದ ದೈವಿ ಶ್ರೇಷ್ಠತೆಯಾಗಿದೆ. ನಿಜಕ್ಕೂ ನಿರಹಂಕಾರವೇ ನಮ್ಮ ಅತಿ ದೊಡ್ಡ ಆಭರಣ. ಈ ಸಂಪೂರ್ಣ ಆತ್ಮಿಕ ಸಂಭಾಷಣೆಯ ಕೊನೆಯಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಒಂದು ಬಹಳ ಆಳವಾದ, ಪ್ರಚೋದನಾತ್ಮಕವಾದ ಪ್ರಶ್ನೆಯನ್ನು ಒಂದು ಚಿಂತನೆಗಾಗಿ ಬಿಟ್ಟು ಹೋಗುತ್ತಿದ್ದೇನೆ. ಖಂಡಿತ, ಹಂಚಿಕೊಳ್ಳಿ. ಬಾಬಾ ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮವಾಗಿದೆ ಅಂತ. ನಾವೆಲ್ಲರೂ ಈ ದೊಡ್ಡ ವಿಶ್ವನಾಟಕದ ಕೇವಲ ಪಾತ್ರಧಾರಿಗಳು, ನಮ್ಮ ಪಾತ್ರಗಳನ್ನು ನಿರ್ವಹಿಸಿ ಮರಳಿ ಮನೆಗೆ ಹೋಗಬೇಕಾದವರು ಎಂಬ ಸಂಪೂರ್ಣ ಅರಿವು ನಮಗಿದ್ದರೆ ನಮ್ಮ ದೈನಂದಿನ ಜೀವನ ಹೇಗಿರಬೇಕು? ಬಹಳ ಆಳವಾದ ಪ್ರಶ್ನೆ ಇದು. ಇಂದು ಯಾರಾದ್ರೂ ನಮ್ಮನ್ನು ಟೀಕಿಸಿದ್ರೆ ಅಥವಾ ನಮಗೆ ನೋವುಂಟು ಮಾಡಿದ್ರೆ ನಮ್ಮ ಪ್ರತಿಕ್ರಿಯೆ ಎಷ್ಟು ಕ್ಷಿಪ್ರವಾಗಿ ಬದಲಾಗಬಹುದು ಅಲ್ವೇ? ನಾಳೆಯ ದಿನ ಈ ಸೃಷ್ಟಿಯಲ್ಲಿ ನಾವೇ ಇಲ್ಲದಿರಬಹುದು, ಈ ಹಳೆಯ ವಿಕಾರಿ ಜಗತ್ತೇ ಇರಲಾರದು ಎನ್ನುವಾಗ ಈ ಕ್ಷಣದ ಸಣ್ಣ ಪುಟ್ಟ ವಿಷಯಗಳಿಗಾಗಿ ನಾವು ಪಡುವ ಕೋಪ, ನಾವು ಬೆಳೆಸಿಕೊಳ್ಳುವ ಅಹಂಕಾರ ಮತ್ತು ನಾವು ಇಟ್ಟುಕೊಳ್ಳುವ ದ್ವೇಷಕ್ಕೆ ನಿಜಕ್ಕೂ ಏನಾದ್ರೂ ಬೆಲೆ ಇದೆಯಾ? ಖಂಡಿತ ಬೆಲೆಯಿಲ್ಲ. ಎಲ್ಲವೂ ನಾಶವಾಗುವಂಥದ್ದು. ಆ ಕಮಲದ ಹೂವು ತನ್ನ ಸುತ್ತಲೂ ಎಷ್ಟೇ ಕೆಸರಿದ್ರೂ ತಾನು ಮಾತ್ರ ಆಕಾಶದತ್ತ ಮುಖ ಮಾಡಿ ನಗುತ್ತಿತ್ತಲ್ವೇ? ಹಾಗೆ ಈ ಅಂತಿಮ ಕ್ಷಣಗಳಲ್ಲಿ ನಾವು ನಮ್ಮೆಲ್ಲಾ ಅಹಂಕಾರಗಳನ್ನು ಬದಿಗಿಟ್ಟು ಎಲ್ಲರನ್ನೂ ಕ್ಷಮಿಸಿ ಕೇವಲ ಶುದ್ಧ ಪ್ರೀತಿಯನ್ನು ಮತ್ತು ಪವಿತ್ರತೆಯನ್ನು ಮಾತ್ರ ಹಂಚಲು ಸಾಧ್ಯವೇ? ಈ ಆಳವಾದ ಪ್ರಶ್ನೆಯೊಂದಿಗೆ ಈ ಕ್ಷಣವನ್ನು ಆತ್ಮಿಕ ಏಕಾಂತದಲ್ಲಿ ಚಿಂತಿಸಲು ಬಿಡುತ್ತಿದ್ದೇನೆ. ಎಂತಹ ಅದ್ಭುತವಾದ ಚಿಂತನೆ. ಓಂ ಶಾಂತಿ. ಓಂ ಶಾಂತಿ.